ಕರ್ನಾಟಕದ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ಸಾವಿರಾರು ವರ್ಷಗಳ ಪೌರಾಣಿಕ ನಂಬಿಕೆಗಳೊಂದಿಗೆ ನೆಲೆಸಿರುವ ಶಕ್ತಿ ಸ್ವರೂಪಿಣಿ ತಾಯಿ ಶ್ರೀ ಚಾಮುಂಡೇಶ್ವರಿ ದೇವಿ. ಪ್ರತಿದಿನ ಸಾವಿರಾರು ಭಕ್ತರು ಈ ಬೆಟ್ಟವನ್ನು ಏರಿ ತಾಯಿಯ ದರ್ಶನ ಪಡೆಯುತ್ತಾರೆ. ಆದರೆ ಚಾಮುಂಡೇಶ್ವರಿ ದೇವಿ ಯಾರು? ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಈ ಹೆಸರು ಹೇಗೆ ಬಂತು? ಮತ್ತು ತಾಯಿ ಚಾಮುಂಡೇಶ್ವರಿ ಯಾವ ರಾಕ್ಷಸನನ್ನು ಸಂಹರಿಸಿದಳು? ಇದರ ಹಿಂದೆ ಒಂದು ಅದ್ಭುತವಾದ ಪೌರಾಣಿಕ ಕಥೆಯಿದೆ. ಮಹಿಷಾಸುರನ ಕತೆ 0:30-1:40. ಪುರಾಣಗಳ ಪ್ರಕಾರ ಮಹಿಷಾಸುರ ಎಂಬ ಶಕ್ತಿಶಾಲಿ ಅಸುರನು ಕಠಿಣ ತಪಸ್ಸು ಮಾಡಿದನು. ಅವನ ತಪಸ್ಸಿನಿಂದ ಸಂತುಷ್ಟನಾದ ಬ್ರಹ್ಮದೇವನು ಅವನಿಗೆ ವರವನ್ನು ನೀಡಿದನು. ಆ ವರದ ಬಲದಿಂದ ಮಹಿಷಾಸುರನಿಗೆ ಅಪಾರ ಶಕ್ತಿ ದೊರೆಯಿತು. ಶಕ್ತಿ ದೊರಕುತ್ತಿದ್ದಂತೆ ಅವನ ಅಹಂಕಾರವು ಹೆಚ್ಚಾಯಿತು. ಅವನು ದೇವತೆಗಳ ಮೇಲೆ ದಾಳಿ ಮಾಡಿ ಸ್ವರ್ಗಲೋಕವನ್ನೇ ತನ್ನ ವಶಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದನು. ದೇವತೆಗಳು ಅವನ ವಿರುದ್ಧ ಹೋರಾಡಿದರೂ ಮಹಿಷಾಸುರನ ಶಕ್ತಿಯನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ದೇವತೆಗಳೆಲ್ಲರೂ ಒಂದಾಗಿ ಪರಮಶಕ್ತಿಯನ್ನು ಪ್ರಾರ್ಥಿಸಿದರು. ಆಗ ದೇವತೆಗಳ ಶಕ್ತಿಗಳೆಲ್ಲವೂ ಒಂದಾಗಿ ಒಂದು ದೈವಿಕ ಶಕ್ತಿಯ ರೂಪವನ್ನು ಪಡೆದವು. ಅವಳೇ ದುರ್ಗಾದೇವಿ. ಅನೇಕ ಆಯುಧಗಳನ್ನು ಹಿಡಿದು ಸಿಂಹದ ಮೇಲೆ ಕುಳಿತ ದೇವಿಯು ಮಹಿಷಾಸುರನ ವಿರುದ್ಧ ಯುದ್ಧಕ್ಕೆ ಹೊರಟಳು. ದೇವಿ ಮತ್ತು ಮಹಿಷಾಸುರನ ಯುದ್ಧ 1:40-2:40. ಮಹಿಷಾಸುರ ಮತ್ತು ದೇವಿಯ ನಡುವೆ ಭೀಕರ ಯುದ್ಧ ಆರಂಭವಾಯಿತು. ಮಹಿಷಾಸುರನು ತನ್ನ ಮಾಯಾಶಕ್ತಿಯಿಂದ ಹಲವು ರೂಪಗಳನ್ನು ತಾಳಿದನು. ಒಮ್ಮೆ ಎಮ್ಮೆ ರೂಪದಲ್ಲಿ, ಮತ್ತೊಮ್ಮೆ ಭಯಾನಕ ಯೋಧನ ರೂಪದಲ್ಲಿ. ಆದರೆ ದೇವಿಯ ಶಕ್ತಿಯ ಮುಂದೆ ಅವನ ಯಾವ ತಂತ್ರವೂ ಕೆಲಸ ಮಾಡಲಿಲ್ಲ. ಕೊನೆಗೆ ದೇವಿಯು ಮಹಿಷಾಸುರನನ್ನು ಸಂಹರಿಸಿದಳು. ಮಹಿಷಾಸುರನನ್ನು ಸಂಹರಿಸಿದ ಆ ಶಕ್ತಿ ಸ್ವರೂಪಿಣಿಯನ್ನು ಮಹಿಷಾಸುರಮರ್ದಿನಿ ಎಂದು ಕರೆಯಲಾಯಿತು. ಪೌರಾಣಿಕ ನಂಬಿಕೆಯ ಪ್ರಕಾರ ದೇವಿಯ ಈ ಉಗ್ರ ರೂಪಕ್ಕೆ ಚಾಮುಂಡಿ ಎಂಬ ಹೆಸರು ಪ್ರಸಿದ್ಧವಾಯಿತು. ಹೀಗಾಗಿ ಮೈಸೂರಿನ ಈ ಪವಿತ್ರ ಬೆಟ್ಟವು ಚಾಮುಂಡಿ ಬೆಟ್ಟ ಎಂದು ಪ್ರಸಿದ್ಧಿಯಾಯಿತು. ಚಾಮುಂಡಿ ಬೆಟ್ಟ ಮತ್ತು ಮೈಸೂರು. ಮೈಸೂರಿನ ಇತಿಹಾಸದಲ್ಲಿಯೂ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಸ್ಥಾನವಿದೆ. ಮೈಸೂರು ಅರಸರ ಕುಲದೇವತೆಯಾಗಿ ಚಾಮುಂಡೇಶ್ವರಿಯನ್ನು ಶತಮಾನಗಳಿಂದ ಆರಾಧಿಸಲಾಗುತ್ತಿದೆ. ಮೈಸೂರು ದಸರಾ ಉತ್ಸವದಲ್ಲಿಯೂ ತಾಯಿ ಚಾಮುಂಡೇಶ್ವರಿಯ ಆರಾಧನೆಗೆ ವಿಶೇಷ ಮಹತ್ವವಿದೆ. ಚಾಮುಂಡಿ ಬೆಟ್ಟದ ಮೇಲಿರುವ ದೇವಾಲಯವು ಇಂದು ಮೈಸೂರಿನ ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಬೆಟ್ಟದ ಮೇಲಿನಿಂದ ಮೈಸೂರು ನಗರದ ಸುಂದರ ದೃಶ್ಯವನ್ನು ನೋಡಬಹುದಾಗಿದೆ. ದೇವಾಲಯಕ್ಕೆ ಬರುವ ಭಕ್ತರು ತಾಯಿಯ ದರ್ಶನ ಪಡೆದು ತಮ್ಮ ಕಷ್ಟಗಳನ್ನು ದೂರ ಮಾಡಿ ಕುಟುಂಬಕ್ಕೆ ಸುಖ ಶಾಂತಿ ನೀಡಲಿ ಎಂದು ಪ್ರಾರ್ಥಿಸುತ್ತಾರೆ. ತಾಯಿ ಚಾಮುಂಡೇಶ್ವರಿ ಎಂದರೆ ಕೇವಲ ಒಂದು ದೇವತೆಯ ಹೆಸರು ಅಲ್ಲ, ಅದು ಶಕ್ತಿಯ ಸಂಕೇತ. ಅದು ಅಧರ್ಮದ ಮೇಲೆ ಧರ್ಮದ ವಿಜಯದ ಸಂಕೇತ. ಅದು ಅಹಂಕಾರದ ಮೇಲೆ ದೈವಿಕ ಶಕ್ತಿಯ ವಿಜಯದ ಸಂಕೇತ. ತಾಯಿಯನ್ನು ನಂಬಿ ಬರುವ ಪ್ರತಿಯೊಬ್ಬ ಭಕ್ತನಿಗೂ ತಾಯಿ ಚಾಮುಂಡೇಶ್ವರಿ ಧೈರ್ಯ, ಶಕ್ತಿ ಮತ್ತು ಆಶೀರ್ವಾದ ನೀಡಲಿ ಎಂಬುದು ಭಕ್ತರ ನಂಬಿಕೆ. ತಾಯಿ ಚಾಮುಂಡೇಶ್ವರಿಯ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಜೈ ಶ್ರೀ ಚಾಮುಂಡೇಶ್ವರಿ ದೇವಿ.